स्वागत है आपका अर्बन न्यूज़ में। मैं आपके साथ वासंती कलाल। ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅನ್ಯಾಯ ಮಾಡುತ್ತಿದೆ ಎಂದು ಡಿಎಸ್ಎಸ್ ವತಿಯಿಂದ ಆಕ್ರೋಶ. ಹೌದು, ವಿಜಯಪುರದ ಕೊಳಚೆ ಪ್ರದೇಶದಲ್ಲಿ ನಿರ್ಮಾಣ ಆದಂತಹ ಮನೆಗಳು ಕಳಪೆ ಮಟ್ಟದಲ್ಲಿ ನಿರ್ಮಾಣ ಮಾಡಿ ಸಾಮಾನ್ಯ ಜನರಿಗೆ ಮೋಸ ಮಾಡಿದ್ದಾರೆ ಮತ್ತು ಜನರಿಗೆ ಮನೆ ನಿರ್ಮಾಣ ಮಾಡದೆ ಅವರಿಗೆ ಬರೇ ಕಚ್ಚಾ ಪದಾರ್ಥಗಳನ್ನು ನೀಡಿ 5.80 ಲಕ್ಷ ರೂಪಾಯಿಗಳನ್ನು ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿಗಳು ಜೇಬಿಗೆ ಹೋಗಿದೆ ಎಂದು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದಂತಹ ಯಲ್ಲಪ್ಪ ಕಾಂಬ್ಳೆ ಅವರು ಆರೋಪ ಮಾಡಿದ್ದಾರೆ. ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಗರಣ ಇದೆ ಮತ್ತು ಇದರಲ್ಲಿ ಕಾಂಟ್ರಾಕ್ಟರ್ ಆದಂತಹ ಶ್ರೀಕಾಂತ್ ಬಂಡಿ ಅವರು ಸಾಮಾನ್ಯ ಜನರಿಗೆ ಮೋಸ ಮಾಡಿ ಅವರ ಹಣವನ್ನು ತಮ್ಮ ಜೇಬಿಗೆ ಹಾಕಿಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಜನರಿಗೆ ನ್ಯಾಯ ಸಿಗಲಿಲ್ಲವೆಂದರೆ ಡಿಎಸ್ಎಸ್ ವತಿಯಿಂದ ಉಪವಾಸ ಸತ್ಯಾಗ್ರಹ ಮತ್ತು ಉಗ್ರವಾದ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್, ನೀವು ಪ್ರತಿಭಟನೆ ಮಾಡಿದ್ರಿ, ಪ್ರತಿಭಟನೆ ಮಾಡಿಲ್ರಿ, ಸತ್ಯಾಗ್ರಹ ಮಾಡಿವ್ರಿ, ಹೋರಾಟ ಮಾಡಿದಿರಿ, ಉಪವಾಸ ಸತ್ಯಾಗ್ರಹ ಮಾಡ್ಯಾರ. ಆದ್ರೂ ಏನಿತ್ತು ಸರ್, ಇದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನ್ ಸ್ಕ್ಯಾಮ್ ನಡೆದ ಸರ್? ಇವತ್ತು ನೀವು ಸರ್ವೇನು ಮಾಡಿದ್ರಿ ಅಂತ. ಹೌದು, ಏನ್ ನಡೆದ ಸರ್ ಇದು? ಇವತ್ತು ಬೆಳಗಾವಿದ ಅವರು ಸಾಹೇಬ್ರು ಬಂದಿರಿ, ಇವ್ರ ಮೇಲೆ ಅಧಿಕಾರಿಗಳು ಬಂದಿರು. ಬಂದು ನನಗೆ ಫೋನ್ ಮಾಡಿದರು. ಅವ್ರು ಬಂದು ಫೋನ್ ಮಾಡಿ ಅವರು 3 ತಿಂಗಳಿಂದ ನಾನು ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದೆ. ಇಲ್ಲೇ ಕೊಳಗೇರಿ ಆಫೀಸ್ ಮುಂದೆ ಕೂತಿದ್ದೆ, ಬಿಜಾಪುರದಾಗ ಕೊಳಗೇರಿ ಆಫೀಸ್ ಮುಂದೆ ಕೂತಿದ್ದೆ. ಆ ಟೈಮ್ದಾಗ ನಾನು 3 ದಿವಸ ಕೂತಿದ್ದೆ. 3 ದಿವಸ ನಂತರ ಇವ್ರು ಬಂದರು, ಯಾರು ಬೆಳಗಾವಿ ಸಾಹೇಬ್ರು ಬಂದರು, ಈ ಕೊಳಗೇರಿ ಆಫೀಸ್ದವರು, ಹೆಡ್ ಆಫೀಸ್ದವ್ರು ಬಂದು ನನ್ನ ಎಳ್ನೀರು ಕುಡಿಸಿ ಅವ್ರು ಭರವಸೆ ಕೊಟ್ಟರು. ನೀವು ಏನದ ನಿಮ್ಮ ಬೇಡಿಕೆಗಳು ಎಲ್ಲ ಈಡೇರಿಸ್ತೀವಿ, ನೀವು ಹೇಳ್ರಿ ಅಂತ ಹೇಳಿ ಭರವಸೆ ಕೊಟ್ಟರು. ಭರವಸೆ ಕೊಟ್ಟರು. ಅಂದ್ಕೂಡಲೇ ನಾವು ಏನು ಮಾಡಿದೇವಿ, ಆತಪ್ಪ ಯಾರು ಹೇಳತ್ತಾರ ಅಂತ ಕಿಶನ್ ನಾವು ಎದ್ದೇವಿ. ಎಳ್ನೀರು ಕುಡಿಸ್ಕಿಶನ್ ನಮ್ಮನ್ನು ಎಬ್ಬಸರು. ಅವ್ರು ಭರವಸೆ ವಿಶ್ವಾಸ ಮಾಡಿದೇವಿ, ಎದ್ದೇವಿ. ಅವರು 15 ದಿವಸ ನಾವು ಕೊಡ್ತೀನಿ ಅಂದವ್ರು ಇವತ್ತಿಗೆ 3 ತಿಂಗಳು ಆದ್ರೂ ಇವತ್ತು ಬಂದಾರ. ಅವ್ರು ಬಂದು ಏನಾತ್ರಿ ಅಂತ ಕಿಶನ್ ಬಂದಾರ. ಅವ್ರು ಬಂದಾರಪ್ಪ ಅಂತಂದ್ರೆ ಅವರು ತಾತ್ಕಾಲಿಕ ಏನೋ ನೆಪಕ್ಕಾಗಿ ಬಂದಾರ ಹೊರತು ಇಲ್ಲಿ ಏನೋ ಬಡ್ರಿಗೆ ಏನೋ ಅನ್ಯಾಯ ಆಗೈತಲ್ಲ ಅದ್ರ ಕಲಾಗಿ ಬಂದಿಲ್ಲ. ಅವರು ಆಶ್ವಾಸನೆ ಕೊಟ್ಟು ಬಡ್ರಿಗೆ ಇಲ್ಲಿ ಏನು ಅನ್ಯಾಯ ಆಗೈತಿ, ನನಗೇನು ಹೇಳಿದರು, ನನಗೇನು ಹಬ್ಸಿದ್ರು, ಇಲ್ಲಿ ಮನೆಗಳು ಕಟ್ಟಡ ಮಾಡ್ಬೇಕಾದ್ರೆ ಒಂದು ಮನೆಗೆ ಸರ್ಕಾರ ಎಷ್ಟು ಕೊಡ್ತಂದ್ರೆ 5,80,000 ರೂಪಾಯಿ ಅದ ಎಸ್ಟಿಮೇಟ್ ಪ್ರಕಾರ. ಎಸ್ಟಿಮೇಟ್ ಕಾಪಿ ಒಳಗೆ ಬಣ್ಣ ಸುಣ್ಣ ಎಲ್ಲ ಅವರೇ ಮಾಡಿಕೊಡ್ಬೇಕು, ಮನೆಗೆ ಚಾವಿ ಹಾಕಿ ಕೊಡ್ಬೇಕು ಅಂತ ಹೇಗಿಸಿಂದ ಎಸ್ಟಿಮೇಟ್ ಕಾಪಿ ಒಳಗೆ ಅದ. ಯಾರು ಕಾಂಟ್ರಾಕ್ಟ್ ಹಿಡಿದವ್ರು, ಶ್ರೀಕಾಂತ್ ಬಂಡಿ ಅಂತೇಳಿ ಕಾಂಟ್ರಾಕ್ಟ್ ಹಿಡಿದವರು ಬಿಜಾಪುರದವ್ರು. ಅವರು ಬಾಗಲಕೋಟೆ ಮತ್ತು ಬಾಗಲಕೋಟೆ ಜಿಲ್ಲೆದಾಗೂ ಅದೇ ಮಾಡ್ಯಾರ, ಇಲ್ಲಿ ಬಿಜಾಪುರ ಜಿಲ್ಲೆದಾಗೂ ಅದೇ ಮಾಡ್ಯಾರ. ಬಾಗಲಕೋಟೆ ಒಳಗೂ ಇವರೇ ಕಾಂಟ್ರಾಕ್ಟ್. ಇಲ್ಲಿ ಬಿಜಾಪುರದಾಗ ಇದೆ. ಈ ಕೊಳಗೇರಿ ಏನದಲ್ಲ, ಬಾಗಲಕೋಟೆ ಬಿಜಾಪುರ ಉಸ್ತುವಾರಿ ಇದು ಒಂದೇ ಆಫೀಸ್. ಬಾಗಲಕೋಟೆಯಲ್ಲಿ ಇಲ್ಲ ಇದು ಆಫೀಸ್. ಎರಡೂ ಇಲ್ಲೇ ಅದ. ಅದಕ್ಕಾಗಿ ಬಾಗಲಕೋಟೆಗೂ ಇದೇ ರೀತಿ ಮಾಡ್ಯಾರ. ಏನೋ ಒಂದು ಟ್ಯಾಕ್ಟ್ರ ಎಮ್ಸೆಂಟ್ ಕೊಡೋದು, ಒಂದು ಟ್ಯಾಕ್ಟ್ರ ಕಡಿ ಕೊಡೋದು, ಒಂದು 10 ಚೀಲ ಸಿಮೆಂಟ್ ಕೊಡೋದು. ಇದು ಸ್ಟೀಲ್ ಕೊಟ್ಟರು ಇಲ್ಲಿಕ್ಕಿಲ್ಲ, ನೀವು ಬೇಕಂದ್ರೆ ಕಟ್ಕೋರಿ. ಅವ್ರಿಗೆ 4 ವರ್ಷ ಡಿ ತುಂಬಿ 4 ವರ್ಷ ಆದರೂ ಮನೆ ಕಟ್ಟಿಕೊಟ್ಟಿಲ್ಲ. ಒಬ್ರೊಬ್ರಿಗೆ 5 ವರ್ಷ ಆದರೂ ಕಟ್ಟಿಕೊಟ್ಟಿಲ್ಲ, 3 ವರ್ಷ ಆದರೂ ಕಟ್ಟಿಕೊಟ್ಟಿಲ್ಲ. ಹಿಂಗಾಗಿ ಅವರು ಆಫೀಸ್ಗೆ ಅಲ್ದಾಡಿ ಸೋತು ಹೋಗಿದ್ರು. ಅವ್ರು ಯಾರು ಸಾಮಾನ್ಯ ಜನ ಸೋತು ಹೋಗಿದ್ದಕ್ಕೆ ಏನಾರೇ ಕೊಡ್ಲಪ್ಪ, ಹೋಗ್ಲಿ ನಮ್ಮ ಮನೆ ಆಗಲಿ ಅನ್ನೋ ಲೆಕ್ಕಕ್ಕೆ ಅವ್ರು ಎಷ್ಟು ಕೊಟ್ಟಿದ್ದು ತೊಗೊಂಡು ಕಿಶಿಂದ ಅವ್ರು ಏನು ಮಾಡಿದ್ರು, ಆಯ್ತು ಅಂತೇಳಿ ತೊಗೊಂಡು ಕೈಲಿ ಹಾಕಿ ಕಿಶಿಂದ ಎಲ್ಲ ಮನೆ ಕಟ್ಕೊಂಡ್ರು. ಈಗ 5,80,000 ಯಾರ ಕಿಶೆ ಒಳಗೆ ಹೋಯ್ತು ಸರ್? ಅದು 5,80,000 ರೂಪಾಯಿ ಅಲ್ಲ ಆಫೀಸರ್ ಕಿಶೆಗೆ ಮತ್ತು ಇವು ಕಾಂಟ್ರಾಕ್ಟ್ದರ ಕಿಶೆಗೆ ಹೋಗಿದಾವೆ. ಯಾಕಂದ್ರೆ ಇವರು ಚೈನ್ ಸಿಸ್ಟಮ್ ಅದಾವೆ. ಯಾರು ಆಫೀಸರ್ದು ಮತ್ತು ಕಾಂಟ್ರಾಕ್ಟ್ದವ್ರದ್ದು ಚೈನ್ ಸಿಸ್ಟಮ್ ಅದಾವೆ. ಅವ್ರ ಕಿಶೆಗೆ ಹೋಗ್ಬೇಕಲ್ರಿ, ಜನದ ಕಿಶೆಗೆ ಹೋಗ್ತಾನೆ. ನಮಗೆ ಇವರು ಆಶ್ವಾಸನೆ ಕೊಟ್ಟರು. ಯಾರು ಇವರು ಬೆಳಗಾವ್ದವರು ಕೃಷ್ಣಾರೆಡ್ಡಿ ಅಂತ ಕಿಶನ್ ಬಂದಿರು. ಅವ್ರು ಏನು ಆಶ್ವಾಸನೆ ಕೊಟ್ರಪ್ಪ ಅಂತಂದ್ರೆ, ನೋಡಿರಿ ನಾನು ನಿಮ್ದು ಏನು ಈಡೇರಿಕೆ ಐತಿ, ನಿಮ್ದು ಏನು ಬೇಡಿಕೆ ಐತಿ ಒಟ್ಟು ಈಡೇರಿಸ್ತೀನಿ. ಅವ್ರಿಗೆ ಯಾರಿಗೆ ಫಲಾನುಭವಿಗಳಿಗೆ ಅನ್ಯಾಯ ಆಗೈತಿ ಅವ್ರಿಗೆ ಡಬಲ್ ರೊಕ್ಕ ಕೊಡಿಸ್ತೀನಿ, ಅವ್ರಿಗೆ ಎಷ್ಟು ನುಕ್ಸಾನ ಆಗೈತಿ ಡಬಲ್ ರೊಕ್ಕ ಕೊಡಿಸ್ತೀನಿ. ಅದಕ್ಕೆ ನೀವು ಹೇಳ್ರಿ ದಯವಿಟ್ಟು ಅಂತ ಕಿಶನ್ ನಾನು ಭಾಳ ಒತ್ತಾಯ ಮಾಡೀನಿ. ನಾನು ಎದ್ದಿದ್ದೆ, ಆದರೆ ಇವರು ಏನೂ ಮಾಡಲಿಲ್ಲ. ಇವತ್ತು ಬಂದಾರ, ನೆಪಕ್ಕಾಗಿ ಬಂದಾರ. ಬಂದು ಕಿಶಿಂದ ಸರ್ವೆ ಮಾಡಿದ್ರು. ಸರ್ವೆ ಮಾಡಿ ಎಲ್ಲ ಜನ ಹೇಳ್ಯಾರ. ಅವ್ರದ್ದು ವಿಡಿಯೋನು ನನ್ನ ಕಡೆ ಐತಿ, ಏನು ರೀ ಐತಿ. ಸರ್ವೆ ಮಾಡ್ಯಾರ. ಸರ್ವೆ ಮಾಡಿದ್ರು ಆಯಿತು ಅನ್ಕೋತ ಅಟ್ಟೆ ಹೋಗಿಬಿಟ್ಟಾರ. ಯಾಕಂದ್ರೆ ಅವ್ರವ್ರು ಮಿಲಾರ್ದಾಗೆ ಬಿಟ್ಟಾರ. ಯಾರು ಇವರು ಕಾಂಟ್ರಾಕ್ಟ್ದವರು ಮತ್ತು ಈ ಆಫೀಸರ್
ಎಲ್ಲ ಕೂಡಿಕೇಶನ್ ಈ ತರ ಕೂಡಿಸಿ ನಡೆಸ್ತಾರೆ. ಈಗ ನೀವು ಆರೋಪ ಮಾಡ್ತಾ ಇದ್ದೀರಿ ಇವ್ರ ಮೇಲೆ, ನಿಮ್ಮ ಹತ್ರ ಏನಾದ್ರು ದಾಖಲೆ ಅಥವಾ ಏನಾದ್ರು ನನ್ನ ಕಡೆ ಪೇಪರ್ಸ್ ಅದಾವ ಮತ್ತು ಹಿಡಿಯೋದು. ಏನಂತೀರಿ ಇದಾವ ಸರ್ ಅದು? ಇವರು ಆಶ್ವಾಸನೆ ಕೊಟ್ಟಿದ್ದು ಹಿಡಿಯೋ ಇವು ದಾಖಲಾತಿಗಳು ಅದಾವು, ಆಶ್ವಾಸನೆ ಕೊಟ್ಟಿದ್ದು ಹಿಡಿಯೋದಾವು, ಫಲಾನುಭವಿಗಳದು ಹಿಡಿಯೋದಾವು ನನ್ನ ಬಳಿ. ಎಲ್ಲ ದಾಖಲೆ ಇಟ್ಕೊಂಡು ನೀವು ಪ್ರತಿಭಟನೆ ಮಾಡ್ತೀವಿ, ಎಲ್ಲ ಪ್ರೂಫ್ ಇಟ್ಕೊಂಡೇ ಮಾಡ್ತೀವಿ. ಎಲ್ಲಿವರೆಗೆ ಮಾಡ್ತೀವಿ ಸತ್ಯಾಗ್ರಹ ಎಲ್ಲಿ ತನಕ ಜನಕ್ಕೆ ನ್ಯಾಯ ಸಿಗುದಿಲ್ಲ ಅಲ್ಲಿವರೆಗೂ ಮಾಡ್ತೀನಿ. ಅಂದ್ರೆ ಈ ಸತಿನೂ ನಿಮಗೆ ಆಶ್ವಾಸನೆ ಕೊಟ್ಟು ಕಳ್ಸಿದ್ರೆ ಅವಾಗ ಹೇಳು ಸ್ವಲ್ಪ ಮಾತೇ ಇಲ್ಲ, ಆದ್ರೆ ನನ್ನ ಜೀವ ಹೋಗ್ತೈತಿ ಖರೆ, ಆದ್ರೆ ಹೇಳಂಗಿಲ್ಲ. ಇದು ಮಾತ್ರ ಕಡಾಖಂಡಿತ ಹೇಳ್ತೀನಿ. ನಿಮಗೆ ಬೆದರಿಕೆ ಅದು ಏನಾದ್ರು ಬೆದರಿಕೆ ಬಂದ್ರು ಎದಕ್ಕೂ ಅಂಜಂಗಿಲ್ಲ. ಯಾಕೆ ಸಾಯ್ಲಾಕೆ ನಿಂತಿರ್ತೀನಿ ನಾನು. ಇಲ್ಲ ಬಂದಿದ್ದಾವೆ ಅಂತ ಕೇಳ್ತಾ ಇದ್ದೀನಿ ನಾನು. ಅವಾಗ ಬಂದಿದ್ದು, ಆದರೂ ಅದಕ್ಕೂ ಹೆದರಿಲ್ಲ ನಾನು. ಬಂದಿದ್ದು ನಾನು ಹೆದರಿಲ್ಲ, ಈಗೂ ಹೆದರಂಗಿಲ್ಲ, ಮುಂದೂ ಹೆದರಂಗಿಲ್ಲ, ಯಾವಾಗೂ ಹೆದರಂಗಿಲ್ಲ. ಕಾಂಟ್ಯಾಕ್ಟ್ ಅವರು ಮತ್ತು ಅಧಿಕಾರಿಗಳು ಕೂಡಿ ಇದೆಲ್ಲ ಈ ನಾಟಕ ಅದ ಇವ್ರದ್ದು. ಎಲ್ಲರೂ ಮಿಲಾವತ್ ಅದಾರ, ಎಲ್ಲರೂ ಹಂಚ್ಕೋತಾರೆ ದುಡ್ಡು. ಇದು ಚೈನ್ ಸಿಸ್ಟಮ್ ಅದ. ಇದ್ದಿದ್ದು ಹೇಳ್ಬೇಕಂದ್ರೆ ಇದು ಚೈನ್ ಸಿಸ್ಟಮ್ ಅದ. ಯಾವ ಅಧಿಕಾರಿನೂ ಏನು ಮಾಡಲ್ಲ, ಯಾವ ಕಾಂಟ್ರಾಕ್ಟ್ದವರು ಏನು ಮಾಡೋಂಗಿಲ್ಲ. ಇದು ಇವು ಜನಕ್ಕೆ ಹಿಂಗೆ ಸಾಯಿ ಹೊಡಿತಾರೆ ಇವ್ರು. ಯಾವತ್ತೂ ಉದ್ಧಾರ ಆಗಂಗಿಲ್ಲ. ಬಡ್ರು ಜನರು ಅವ್ರು ಯಾರು ಮನೆ ಕಟ್ಕೊತಿರ್ತಾರ ಅವರು ಬಡ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಬಡ್ರು, ಶ್ರೀಮಂತರು ಕಟ್ಕೊಳಂಗಿಲ್ಲ. ಮತ್ತು ಕೆಲವೊಂದು ಏನು ಮಾಡ್ಯಾರ, ಎಲ್ಲಿ ಕೊಳಚೆ ಅಂತೇಳಿ ಘೋಷಣೆ ಆಗಿಲ್ಲ ಆ ಏರಿಯಾದಾಗ ಮನೆ ಕಟ್ಟಿಕೊಟ್ಟಾರ. ಅಂದ್ರೆ ಈ ಅಧಿಕಾರ ಯಾರು ಕೊಟ್ಟರು ಸರ್ ಇವರಿಗೆ? ಯಾರು? ಈಗ ಕೊಳಚೆ ಇಲ್ಲದ ಪ್ರದೇಶದಲ್ಲಿ ಮನೆ ನಿರ್ಮಾಣ ಮಾಡೋದು ಅಧಿಕಾರ ಯಾರು ಕೊಟ್ಟರು? ಅಧಿಕಾರ ಯಾರು ಕೊಟ್ರಪ್ಪ? ದುಡ್ಡಿಂದ ಆಟ ಇದೆ. ದುಡ್ಡು. ಈಗ ನಾವು ಒಂದು ಮನೆ ಕಟ್ತೀನಪ್ಪ ಅಂತಂದ್ರೆ ನಂದು ಅಲ್ಲಿ ಬರೋಂಗಿಲ್ಲ, ಅಲ್ಲಿ ಕಟ್ಟಕ್ಕೆ ಆ ಏರಿಯಾದಾಗ ಕಟ್ಟಕ್ಕೆ ಬರೋಂಗಿಲ್ಲ. ಅವ ಏನಂತಾನ ಮನೆಯವ, ಇಲ್ರಿ ನಾನು ನಿಮಗೆ ಏನು ಬೇಕು ಕೊಡ್ತೀನಿ, ನಾನು ಮನೆ ಕಟ್ಟಿ ತೆಗೆದು ಬಿಡ್ರಿ ಅಂತ ಹೇಳ್ತಾನೆ. ಅವನು ಖಾಲಿ ಪ್ಲಾಟ್ ಬಿದ್ದಿರ್ತೈತಿ. ಅದಕ್ಕೆ ಅವನು ಏನು ಹಿಂಗೆ ಅಂದ್ಕೂಲಿ ಏನು ಮಾಡ್ತಾರೆ, ಎಷ್ಟು ದುಡ್ಡು ತೆಗಿಸಿನ ತೊಗೊಂಡು ಅವ್ರವ್ರು ಈಗ ನೀವು ಸರ್ವೆ ಮಾಡಿದ ಪ್ರಕಾರ ಸರ್, ಇಲ್ಲಿ ಬಿಜಾಪುರದಲ್ಲಿ ಈಗ ಕೊಳಚೆ ಪ್ರದೇಶದಲ್ಲಿ ನಿಮ್ಮ ನಿರ್ಮಾಣ ಆದಂಥ ಮನೆಗಳಿಗೆ ಏನೇನು ಕಳಪೆ ಕಾಮಗಾರಿ ಆಗೈತಿ? ಇಲ್ಲಿ ಗಾಂಧಿನಗರದಾಗ ಒಂದು 200 ಎಷ್ಟೋ ಚಿಲ್ಲರ್ ಮನೆಗಳು ಕಟ್ಟಾರಿ. ಆ ಮನೆಗಳು ಅವಕ್ಕೆ ಸಂಡಾಸ್ ಬಾತ್ರೂಮ್ ಕರೆಕ್ಟ್ ಇಲ್ಲ, ಮೂಲಭೂತ ಸೌಕರ್ಯಗಳು ಇಲ್ಲ. ಅವು ಮನೆಗಳು ಎಲ್ಲ ಶ್ರೀಮಂತರಿಗೆ ಹಂಚಿಕೆ ಮಾಡ್ಯಾರ. ಆಮೇಲೆ ಗಾಡಿಗಳು ಸೀಳ್ಯಾವು, ಮತ್ತು ಆ ಮನೆಗಳು ಕ್ಯೂರಿಂಗ್ ಮಾಡಿಲ್ಲ ಸರಿಯಾಗಿ. ಇವತ್ತಿಲ್ಲ ನಾಳೆ ಬಿದ್ದು ಹೋಗೋ ಸ್ಥಿತಿ ಒಳಗದಾವು. ಮತ್ತು ಇಲ್ಲಿ ಇಂಡಿ ರೋಡ್ಗೆ ಎಲ್ಲ ಮಿಶ್ರಣ, ಮಣ್ಣು ಮಿಶ್ರಣ ಎಲ್ಲದರೊಳಗೆ. ಎಲ್ಲದರೊಳಗೆ ಮಣ್ಣು ಮಿಶ್ರಣ ಆಗೈತಿ. ಆಮೇಲೆ ಇಲ್ಲಿ ಇಂಡಿ ರೋಡ್ಗೆ ಸುಣಗಾರ ಬಟ್ಟಿಯಲ್ಲಿ 2 ಮನೆಗಳು ಕಳಪೆ ಆಗಿದ್ದು. ಅವ್ರು ಬೆಳಗಾವಿದಿಂದ ಬಂದರು, ಬೆಂಗಳೂರಿಂದ ಬಂದು ಆ ಮನೆಗಳು ಇದು ಮಾಡೋಕೆ ಹೇಳಿದ್ರು, ಡೆಮೊಲೇಷನ್ ಮಾಡೋಕೆ ಹೇಳಿ ಮಾರ್ಕ್ ಮಾಡಿ ಹೋಗಿದ್ರು. ಅದನ್ನು ಮಾಡಲಿಲ್ಲ ಈ ಅಧಿಕಾರಿಗಳು. ಈಗಾದರೂ ಹಂಗೆ ಅದಾವ ಪಾಪ. ಅವ್ರು ಏನು ತಾವು ರಿಪೇರಿ ಮಾಡ್ಕೊಂಡು ತಮ್ಮ ಕೈಲಿ ರೊಕ್ಕ ಹಾಕೊಂಡು ಕಿಶನ್ ರಿಪೇರಿ ಮಾಡ್ಕೊಂಡು 2 ದಿವಸ ಬಾಡಿಗೆ ಮನೆಯಾಗ ಇರ್ಬೇಕು ರೀ. ಅವರು ಒಂದು ಮನೆ ಬಾಡಿಗೆ ಹಿಡಿಬೇಕಾದ್ರೆ 5,000 ರೂಪಾಯಿ ಬೇಕು ಸರ್. ಮನೆಯವ್ರು ಅಂತಾರು 1 ಲಕ್ಷ ನಾವು ಲಕ್ಷಾನ್ಗಟ್ಲೆ ಹಾಕಿ ರಿಪೇರಿ ಮಾಡಿಸ್ಕೊಂಡಿವಿ, ಅವ್ರೀಗ ರಿಫಂಡ್ ಯಾರು ಮಾಡೋರು ಅಥವಾ ಅದು ರೊಕ್ಕ ಬರಲ್ಲ, ಅವ್ರಿಗೇನು ಆಶ್ವಾಸನೆ? ಇವ್ರು ರೀಫಂಡ್ ಮಾಡ್ತೀನಿ ಅಂತ ನನಗೆ ಸಲ ಸತ್ಯಾಗ್ರಹ ಕೂತಾಗ ನನಗೆ ಹೇಳಿದರು ಇವರು. ಯಾರು? ಕೃಷ್ಣಾರೆಡ್ಡಿ ಅಂತೇಳಿ ಬೆಳಗಾವದವರು. ಅದು ಏನೂ ಮಾಡಿಲ್ಲ. ಈಗ ಬಂದಾರ, ನೆಪಕ್ಕಾಗಿ ಬಂದಾರ, ಬಂದು ಕಿಶನ್ ನೋಡ್ಕೊಂಡು ಹೋಗ್ಯಾರ. ಅದಕ್ಕೆ ನಾವು ಅವ್ರ ಮ್ಯಾಲೆ ಸಿಟ್ಟಿಗೆ ಇದ್ದೀವಿ ಈ ಸದ್ಯ. ಯಾಕೆ ರೀ ಬಂದ್ರಿ, ಯಾಕೆ ಹೊಂಟ್ರಿ? ಅವ್ರಿಗೆ ನೀವು ಡಬಲ್ ರೊಕ್ಕ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಿ, ಯಾಕೆ ಕೊಡ್ತಾಯಿಲ್ಲ? ಇಲ್ಲ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಆ ಮೀಟಿಂಗ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಕಿಶನ್ ಹೋದರು. ಇದೇ ರೀತಿ ನಡೀತಿದ್ದು, ಮತ್ತೇನಿಲ್ಲ. ಅದ್ರೊಳಗೆ ಬಡ್ರಿಗೆ ಸಾಯಿ ಹೊಡಿತಾರೆ. ಈಗ ಮತ್ತೊಂದು ವಿಷಯ ಏನಂದ್ರೆ ಸರ್, ಒಬ್ಬರ ಹೆಸರಲ್ಲಿ 2 ಇದು ಮನೆಗಳು ಅಪಾರ್ಟ್ಮೆಂಟ್ ಆಗಿದಾವೆ ಅಂತ ಹೇಳಿ ಒಂದು ಸುದ್ದಿ ಹರಡ್ತಾ ಇದೆ. ಇದನ್ನ ಸುದ್ದಿ ಹರಡ್ತಾ ಇಲ್ಲ ರೀ. ಈಗಾಗಲೇ ಅದೇ ಸಾಹೇಬನ ಮುಂದೆ ಇವತ್ತೇ ಅದೇ ಸಾಹೇಬ ಕೃಷ್ಣಾರೆಡ್ಡಿ ಸಾಹೇಬರು ಬೆಳಗಾವಿಯಿಂದ ಬಂದಿದ್ದಾರಲ್ಲ, ಅವ್ರ ಮುಂದೆ ಜನ ಮಾತಾಡ್ಯಾರ. ಅದನ್ನು ವಿಡಿಯೋ ಆಗೈತಿ. ಅದು ವಿಡಿಯೋ ನನ್ನ ಬಳಿ ಐತಿ, ನನ್ನ ಮತ್ತೆ ಐತಿ. ಮತ್ತು ಅವ್ರು ಬರ್ಕೊಂಡಾರ. ಇಬ್ಬರು ಗಂಡ ಹೆಂಡತಿ ಹೆಸರಲ್ಲಿ ಆಗೈತಿ, ಆಮೇಲೆ ಅಣ್ಣ ತಮ್ಮರ ಹೆಸರಲ್ಲಿ ಆಗೈತಿ. ಇವೆಲ್ಲ ಅವರೇ ಬರ್ಕೊಂಡಾರ. ಅವ್ರು ಬರ್ಕೊಂಡಿದ್ದು ಡೈರಿ ಸಹಿತ ನನ್ನ ಬಳಿ ಐತಿ, ಡೈರಿ ಜೆರಾಕ್ಸ್ ಸಹಿತ ನನ್ನ ಬಳಿ ಐತಿ. ಅವರೇ ಕೃಷ್ಣಾರೆಡ್ಡಿ ಅವರೇ ಸಹಿ ಮಾಡಿ ತಾರೀಖು ಹಾಕಿ ಕೊಟ್ಟಾರ. ಈಗ ಮುಂದಿನ ಹೆಜ್ಜೆ ಏನು ಸರ್ ನಿಮ್ಮದು? ಮುಂದಿನ ಹೆಜ್ಜೆ ನಮಗೆ ಅದೇ ರೀತಿ ನಿರಂತರ ನಮ್ಮದು ಇದೆ ರೀ. ಏನು ಹೋರಾಟ ಹಾಕೋದು, ಉಪವಾಸ ಸತ್ಯಾಗ್ರಹ ಕೊಂಡಿರೋದು. ಇನ್ನು ಮುಂದಿನ ತಿಂಗಳದಾಗ ನಾನು ಉಪವಾಸ ಸತ್ಯಾಗ್ರಹ ಕೊಂಡಿರ್ತೀನಿ. ಮತ್ತೆ ಜನರಿಗೆ ನ್ಯಾಯ ಕೊಡಿಸುತ್ತಾನೆ ಹೇಳಂಗಿಲ್ಲ. ಇಲ್ಲಿಗೆ ಜೀವಾನಿ ಹೋಗ್ಬೋದು, ಆದ್ರೆ ಹೇಳಂಗಿಲ್ಲ. ನಮ್ಮ ಹೆಸರು ಯಲ್ಲಪ್ಪ ಕಾಂಬ್ಳೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ಸಂಘಟನೆ ಹೆಸರು ಅಂಬೇಡ್ಕರ್ ವಾದ.